ಇವತ್ತು ಡಿ ಕೆ ಶಿವಕುಮಾರ್ ಅವರು ತುಂಬ ಹಟ್ಟಕ್ಕೆ ಬಿದ್ದು ನಾನು ಮಾಡೇ ತೀರ್ತೀನಿ ಅನ್ನೋ ಹಟ್ಟಕ್ಕೆ ಬಿದ್ದು ಇವತ್ತು ಆ ಒಂದು ಟೌನ್ಶಿಪ್ಪನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆ ಹಟ್ಟಕ್ಕೆ ಬಿದ್ದಿದ್ದೀರಿ ನಮಗೆ ನಿಮ್ಮ ಹಿನ್ನೆಲೆ ಗೊತ್ತಿದೆ. ನೀವು ಮೂಲತಃ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಂಡೆ ನೀವು ಈ ಮಟ್ಟಕ್ಕೆ ಬೆಳೆದಿರೋದು ನೀವು ಮತ್ತು ನಿಮ್ಮ ಕುಟುಂಬ. ನಿಮ್ಮ ಸ್ವಂತ ಸ್ವಯಾರ್ಜಿತ ಆಸ್ತಿಗಳು ಅಥವಾ ನೀವು ಖರೀದಿ ಮಾಡಿರುವಂಥ ಆಸ್ತಿಗಳು ಯಾವ ಆಸ್ತಿನ ನೀವು ಇದುವರೆಗೂ ಬಿಟ್ಕೊಟ್ಟಿದ್ದೀರಾ? ನೀವು ದಯವಿಟ್ಟು ಜನರ ಲೆಕ್ಕ ಕೊಡಿ. 11,500 ಜನ ರೈತರನ್ನ ನೀವು ಬೀದಿಗೆ ತರ ಕೊಟ್ಟಿದ್ದೀರಲ್ಲ ಇವತ್ತು. ಯಾವ ಪುರುಷಾರ್ಥ ಸ್ವಾಮಿ ಇದು? ಯಾರ ಪರ ನೀವು ನಿಂತಿರೋದು? ನೀವು ಇವತ್ತು ಈ ಲೇಔಟ್ ಮಾಡ್ತಿರೋದು ಶ್ರೀಮಂತರಿಗೆ ಉಳ್ಳವರಿಗೆ ನೀವು ಈ ಲೇಔಟ್ನ ಮಾಡಿಕೊಟ್ಟು ಅವ್ರಿಗೆ ಅನುಕೂಲಗಳು ಮಾಡಿ ಅವ್ರು ಬಂಗ್ಲೆಗಳು ಕಟ್ಟೋದಕ್ಕೆ ನೀವು ರೈತರ ಹತ್ರ ಜಮೀನು ಕಿತ್ಕೋಬೇಕಾ? ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದಕ್ಕೆ 5,000 ಚಿಲ್ಲರೆ ಎಕರೆನ ನೀವು ಅಕ್ವೈರ್ ಮಾಡಿದ್ರಲ್ಲ ಅವತ್ತು ರೈತರ ಹತ್ರ. ಪರಿಹಾರಗಳು ಕೊಟ್ರಲ್ಲ, ಪರಿಹಾರ ತಗೊಂಡು ತಮ್ಮ ಭೂಮಿಗಳನ್ನ ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಬೀದಿಗೆ ಬಂದ್ರಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ ಇವತ್ತು ಅಂತ ಗೊತ್ತೇನ್ರಿ ನಿಮಗೆ? ಡಿ ಕೆ ಶಿವಕುಮಾರ್ ಅವರೇ, 95% ಜನ ರೈತರ ಹತ್ರ 4 ಅಣಿ ಇಲ್ಲ ಕಣ್ರಿ, 4 ಅಣಿ ಇಲ್ಲ. ಭೂರಹಿತವಾಗಿ ಆ ಜನ ಬಂದು ಬಿದಿನಲ್ಲಿ ನಿಂತಿದ್ದಾರೆ ರೀ. ಆ ಏರ್ಪೋರ್ಟ್ನಲ್ಲಿ ಕಸ ಹೊಡಿತಿರೋದು ಅವರು ಕಣ್ರಿ, ದಿನಗೂಲಿ ಕೆಲಸ ಮಾಡ್ತಿರೋದು ಆ ಜನ. 2.5 ಕೋಟಿ ಪರಿಹಾರ ಕೊಟ್ಟು ಯಾರೆಲ್ಲ ಇವತ್ತು ಭೂಮಿನ ಕಳ್ಕೊತಿದ್ದಾರೆ ಆ ರೈತಾಪಿ ಮಕ್ಕಳಿಗೆ, ಅವ್ರ ಮನೆಯಲ್ಲಿ ಅದೆಷ್ಟು ಜನ ಮಕ್ಕಳಿದ್ರು ಸರಿ, ಅವ್ರ ಯೋಗ್ಯತೆಗೆ ಅನುಸಾರವಾಗಿ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಸಾರವಾಗಿ ಸರ್ಕಾರದಲ್ಲಿ ಕಾಯಂ ಕೆಲಸ ಕೊಡ್ರಿ. ಡಿ ಕೆ ಶಿವಕುಮಾರ್ ಅವರೇ, ಶಾಶ್ವತವಾಗಿ ಅವರು ಭೂಮಿ ರಹಿತ ರೈತರಾಗ್ತಾರೆ. ಅವ್ರ ಹತ್ರ ಭೂಮಿನೇ ಇರಲ್ಲ. ಹಂಗಾಗಿ ನೀವು ಕೊಡೋ ದುಡ್ಡು ಯಾವುದಕ್ಕೂ ಸಾಕಾಗಲ್ಲ. ಈ ರೈತರ ಹತ್ರ ಭೂಮಿ ಕಿತ್ಕೊಂಡು ಶ್ರೀಮಂತರಿಗೆ ಅದನ್ನು ಮಾರಿ ಲಾಭ ಮಾಡ್ಕೊಳ್ಳೋಕೆ ಕೊಡ್ತಿದ್ದೀರಾ? 6 ಕಾಸು 3 ಕಾಸು ರೈತರುಗಳು ಕೊಟ್ಟು ಅವ್ರನ್ನ ಬಿದಿನಲ್ಲಿ ನಿಲ್ಲಿಸಿದ್ರು ನೀವು. ಈ ಅಡವಿಡಂಗಿಯ ಆ ಪ್ರಕಾಶ್ ರಾಜು, ಆಮೇಲೆ ಆ ಲಲಿತಾ ನಾಯಕ್ ಅವ್ರನ್ನ ಕರ್ಕೊಂಬರ್ರಿ ನಿಮ್ಮ ಜೊತೆಗೆ. ಯಾಕೆಂದ್ರೆ ಸರ್ಕಾರ ಅವ್ರ ಮಾತು ಕೇಳುತ್ತೆ, ನಿಮಗಳ ಮಾತು ಕೇಳಲ್ಲ. ಕರ್ಕೊಂಬನ್ನಿ, ಪ್ರಕಾಶ್ ರಾಜನ್ ಕರ್ಕೊಂಬಂದು ಕೂರ್ಸ್ಕೊಳ್ಳಿ, ಅಲ್ಲಿ ಹೇಳ್ತೀನಿ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಬೆಂಗಳೂರಿನ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿರೋದು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಮುಖ್ಯಮಂತ್ರಿಗಳ ನಡುವೆ ದೊಡ್ಡ ಮಟ್ಟದಲ್ಲೂ ಜಟಾಪಟಿ ನಡೀತಿದೆ. ಏನಪ್ಪ ಜಟಾಪಟಿ ಅಂದರೆ, ಬಿಡದಿಯ ಒಂದು ಟೌನ್ಶಿಪ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ವಾಗ್ವಿದ್ದನೆ ನಡೀತಿದೆ ಬೆಂಗಳೂರಿನ ಮಟ್ಟಕ್ಕೆ. ನೋಡಿ, ಬಿಡದಿ ಟೌನ್ಶಿಪ್ಪಲ್ಲಿ ಏನು ಇವಾಗ ಇವ್ರದ್ದು ಕತೆಗಳು, ಇವಾಗಿನ ಸರ್ಕಾರದ್ದು ಕುಮಾರಸ್ವಾಮಿ ಕಾಲದಲ್ಲಿ ಇದನ್ನು ಮಾಡಿದ್ದು, ನಾವು ಅದನ್ನು ಮುಂದುವರಿಸ್ತಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತುಂಬ ಸಂತೋಷದಿಂದ ಇದನ್ನು ಹೇಳ್ತಿದ್ದಾರೆ. ಏನಕ್ಕೆ ಅಂದರೆ, ನಾವು ಹಿಂದೆ ಏನು ಮುಖ್ಯಮಂತ್ರಿಗಳು ಮಾಡಿದ್ರು ಅದನ್ನು ನಾವು ಯಥಾವತ್ತಾಗಿ ಪಾಲನೆ ಮಾಡ್ತಿದ್ದೀವಿ, ಇದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ, ಇದನ್ನು ಹುಟ್ಟಾಗಿದ್ದೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅನ್ನೋ ಒಂದು ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಅಭಿನಂದನೆಗಳು. ನಾನು ಏನಕ್ಕೆ ಅಭಿನಂದನೆಗಳು ಹೇಳ್ತಿದ್ದೀನಿ ಅಂದರೆ, ನೋಡಿ, ನೀವು ಹೇಳಿದ ಪ್ರಕಾರನೇ 7,481 ಎಕರೆ ಜಮೀನನ್ನು ನೀವು BDA ಅಡಿನಲ್ಲಿ ತೊಗೊತಿದ್ದೀರಿ. ಈಗ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಈಗಾಗಲೇ ನೋಟಿಫಿಕೇಷನ್ ಮಾಡಿದ್ದೀರಿ. ನೋಡಿ, ಈಗ ನೀವೇನು ನೋಟಿಫಿಕೇಷನ್ ಮಾಡೋಕೆ ಕೊಟ್ಟಿದ್ದೀರಿ, ಖಂಡಿತ ಅದು ಯಾವುದೋ ಬರಡು ಭೂಮಿಗಳಲ್ಲ. ಫಲವತ್ತಾದ ರೈತರು ಕೃಷಿ ಮಾಡುವಂಥ ಕೃಷಿ ಭೂಮಿಗಳು. ಅಲ್ಲಿರ್ತಕ್ಕಂತಹ ರೈತರುಗಳೇನು ಈಗ ಬೆಳೆ ಬೆಳೀತಿದ್ದಾರೆ, ಅಲ್ಲಿ ತರಕಾರಿ ಬೆಳೀತಿದ್ದಾರೆ, ಸೊಪ್ಪು ಬೆಳೀತಿದ್ದಾರೆ, ಯಥೇಚ್ಛವಾಗಿ ಹೈನುಗಾರಿಕೆ ನಡೀತಿದೆ, ಲಕ್ಷಾಂತರ ಲೀಟರು ಹಾಲು ಉತ್ಪಾದನೆ ಆಗ್ತಿದೆ. ಸೊಪ್ಪು ತರಕಾರಿ ಬೆಳೆದು ಬೆಂಗಳೂರಿಗೆ ತಂದು ಅದನ್ನು ಮಾರಾಟ ಮಾಡುವುದರ ಮುಖಾಂತರ, ಇಲ್ಲಿನ ಜನರ ಹಸಿವನ್ನು ನೀಗಿಸುವ ಮುಖಾಂತರ ತಾವು ಆರ್ಥಿಕವಾಗಿ ಒಂದಷ್ಟು ಸದೃಢವಾಗಿ ತಮ್ಮ ಕುಟುಂಬಗಳನ್ನ ಕಟ್ಕೊಳ್ಳೋದಕ್ಕೆ ಆ ಜಮೀನುಗಳೇನಿದೆ ಅವು ನೆರವಾಗಿದ್ದಾವೆ. ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ತುಂಬ ಹಟ್ಟಕ್ಕೆ ಬಿದ್ದು ನಾನು ಮಾಡೇ ತೀರ್ತೀನಿ ಅನ್ನೋ ಒಂದು ಹಟ್ಟಕ್ಕೆ ಬಿದ್ದು ಇವತ್ತು ಆ ಒಂದು ಟೌನ್ಶಿಪ್ಪನ್ನು ಮಾಡಿಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ಯಾಕೆ ಹಟ್ಟಕ್ಕೆ ಬಿದ್ದಿದ್ದೀರಿ ನಮಗೆ ನಿಮ್ಮ ಹಿನ್ನೆಲೆ ಗೊತ್ತಿದೆ. ನೀವು ಮೂಲತಃ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಂಡೆ ನೀವು ಈ ಮಟ್ಟಕ್ಕೆ ಬೆಳೆದಿರೋದು ನೀವು ಮತ್ತು ನಿಮ್ಮ ಕುಟುಂಬ. ಆದರೆ ನೀವು ಹೇಳಿ, ನಿಮ್ಮ ಯಾವುದಾದರೂ ಒಂದು ಅರ್ಧ ಎಕರೆ ಜಮೀನನ್ನು ಕರ್ನಾಟಕದಲ್ಲಿ ಏನು ಈ BDA ಇದೆ, ಇದು ಬಿಟ್ಟರೆ KADB ಇದೆ, ಅದು ಬಿಟ್ಟರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದೆ, ಈ 3 ಮಂಡಳಿಗಳಿಗೆ ನಿಮ್ಮ ಸ್ವಂತ ಸ್ವಯಾರ್ಜಿತ ಆಸ್ತಿಗಳು ಅಥವಾ ನೀವು ಖರೀದಿ ಮಾಡಿರುವಂಥ ಆಸ್ತಿಗಳು ಯಾವ ಆಸ್ತಿನ ನೀವು ಇದುವರೆಗೂ ಬಿಟ್ಕೊಟ್ಟಿದ್ದೀರಾ? ನೀವು ದಯವಿಟ್ಟು ಜನರಿಗೆ ಲೆಕ್ಕ ಕೊಡಿ. ನೀವು ಇವತ್ತು ರಾಜಾರೋಷವಾಗಿ ನಾನು ಮಾಡೇ ತೀರ್ತೀನಿ ಅಂತ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ರೈತರ ಜಮೀನನ್ನು ಕೀಳಕ್ಕೆ ಕೊಟ್ಟಿದ್ದೀರಲ್ಲ, ನೀವು ಉತ್ತರ ಕೊಡಿ. ನೀವೇ ಅಲ್ಲ, ನಿಮ್ಮ ರಾಜಕಾರಣಿಗಳಿದ್ದೀರಲ್ವಾ, ನೀವು ಎಷ್ಟು ಜನ ರಾಜಕಾರಣಿಗಳು ನಿಮ್ಮ ಜಮೀನುಗಳನ್ನ ರಸ್ತೆ ಮಾಡೋದಕ್ಕೆ, ಏರ್ಪೋರ್ಟ್ಗಳು ಮಾಡೋದಕ್ಕೆ, ಲೇಔಟ್ಗಳು ಮಾಡೋದಕ್ಕೆ, SEZಗಳನ್ನ ಮಾಡೋದಕ್ಕೆ
ಟೌನ್ಶಿಪ್ಗಳನ್ನ ಮಾಡೋದಕ್ಕೆ ಎಷ್ಟು ಜಮೀನುಗಳನ್ನ ನೀವು ಕಳ್ಕೊಂಡಿದ್ದೀರಾ ಹೇಳಿ, ಮತ್ತು ನೀವು ಈ ಟೌನ್ಶಿಪ್ಗಳ ಅಕ್ಕಪಕ್ಕದಲ್ಲಿ ನಿಮ್ಮ ಜಮೀನುಗಳು ಎಷ್ಟು ಈಗಲೂ ಇದ್ದಾವೆ ಅನ್ನೋದನ್ನ ಜನರಿಗೆ ಲೆಕ್ಕ ಕೊಡಿ. ಆ ರೈತರಿಗೆ ಏನು ಕೂತಿದ್ದಾರಲ್ಲ ಅಲ್ಲಿ 11,500 ಜನ ರೈತರನ್ನ ನೀವು ಬೀದಿಗೆ ಥರ ಕೊಟ್ಟಿದ್ದೀರಲ್ಲ ಇವತ್ತು, ಯಾವ ಪುರುಷಾರ್ಥಕ್ಕೆ ಸ್ವಾಮಿ ಇದು? ಯಾವ ಪುರುಷಾರ್ಥಕ್ಕೆ ರೀ ಇದು? ಏನು ನೀವು ಇಂಡಸ್ಟ್ರಿ ತರ್ತಿದ್ದೀರ ಅಲ್ಲಿ? ಏನು ನೀವು ಮಾಡ್ತಿರೋದು? ಲೇಔಟು ಬಿಡ್ರಿ, ಆ ಜನನೇ ಮಾಡ್ಕೊಂತಾರೆ ಬೇಕಾದರೆ ಲೇಔಟ್ನ. ನೀವೇನು ರೀ ಮಾಡೋದು? ಆ ಜನರ ಹತ್ರ ಜಮೀನು ಕಿತ್ಕೊಂಡು ನೀವು BDA ಮುಖಾಂತರ ಆ ಜನರಿಗೆ ಜಮೀನು ಕಿತ್ಕೊಂಡು ಅವ್ರ ಹತ್ರ, ಆ ರೈತರ ಹತ್ರ ಅದನ್ನು ಆ ರೈತರಿಗೆ ಎಷ್ಟೋ ಒಂದಷ್ಟು ಪರಿಹಾರಗಳನ್ನ ಕೊಟ್ಟು ನೀವು ನಿಮ್ಮ ಮನಸ್ಸಿಗೆ ಬಂದಿದ್ದ ರೇಟಲ್ಲಿ ಅದನ್ನು ಮಾರ್ಕೊಳ್ಳೋದಕ್ಕೆ. ಇಷ್ಟಕ್ಕೂ ನೀವು ಆ ಲೇಔಟಲ್ಲಿ ಯಾರಿಗೂ ಜಾಗ ಕೊಡ್ತಿದ್ದೀರಿ? ಯಾರಿಗಪ್ಪ ನೀವು ಸೈಟ್ಗಳು ಅನಿಸ್ತಿದ್ದೀರಿ? ನೀವು ಬಡವ್ರ ಪರ ಅಲ್ವಾ? ನೀವು ರೈತರ ಪರ ಅಲ್ವಾ? ಯಾರಿಗೆ ಕೊಡ್ತಿದ್ದೀರಿ ಜಾಗ ಅಲ್ಲಿ? ಒಬ್ಬ ಆಟೋ ಡ್ರೈವರು, ಒಬ್ಬ ಟ್ಯಾಕ್ಸಿ ಡ್ರೈವರು, ಒಬ್ಬ ದಿನಗೂಲಿ ಕೆಲಸ ಮಾಡೋನು, ಪ್ರತಿದಿನ ಎದ್ಬಿಟ್ಟು ಬೆಂಗಳೂರು ಸ್ವಚ್ಛ ಮಾಡ್ತಾರಲ್ಲ ಆ ಪೌರ ಕಾರ್ಮಿಕರು, ಅವ್ರು ತಗೊಳಕ್ಕಾಗುತ್ತೇನ್ರಿ ನಿಮ್ಮ ಹತ್ರ ಸೈಟು? ಅವ್ರಿಗೆ ಕೊಡ್ತೀರ ನೀವು ಸೈಟು? ಯಾರ ಪರ ನೀವು ನಿಂತಿರೋದು? ನೀವು ಇವತ್ತು ಈ ಲೇಔಟ್ ಮಾಡ್ತಿರೋದು ಶ್ರೀಮಂತರಿಗೆ, ಉಳ್ಳವರಿಗೆ ನೀವು ಈ ಲೇಔಟ್ನ ಮಾಡಿಕೊಟ್ಟು ಅವ್ರಿಗೆ ಅನುಕೂಲಗಳು ಮಾಡಿ ಅವ್ರ ಬಂಗ್ಲೆಗಳು ಕಟ್ಟೋದಕ್ಕೆ ನೀವು ರೈತರ ಹತ್ರ ಜಮೀನು ಕಿತ್ಕೋಬೇಕಾ? ಹೇಳ್ರಿ ಶಿವಕುಮಾರ್ ಅವರೇ, ಯಾವ ಪುರುಷಾರ್ಥಕ್ಕೆ ರೀ ಇದು? ಹೇಳ್ರಿ, ಹಂಗೆ ಕಟ್ಕೊಳ್ಬೇಕಾದ್ರೆ ರೈತರ ಜಮೀನು ಖರೀದಿ ಮಾಡ್ತಾನೆ ಬಿಡಿ. ನೀವೇನು ರೈತರನ್ನ ಇಷ್ಟೊಂದು ಒತ್ತಾಯ ಮಾಡಿ ಅವ್ರಿಗೆ ಬೆದರಿಕೆಗಳನ್ನ ಹಾಕಿ ಅವ್ರಿಗೆ ಇಲ್ಲ ಸಲ್ಲದ ಆಮಿಷಗಳನ್ನ ಒಡ್ಡಿ ನೀವೇನು ರೀ ಖರೀದಿ ಮಾಡೋದು ಜಮೀನನ್ನ? ಹೇಳ್ರಿ ಶಿವಕುಮಾರ್ ಅವರೇ, ನೀವು ಬಡವ್ರ ಪರ ಅಲ್ವಾ? ನೀವು ರೈತರ ಪರ ಅಲ್ವಾ? ನೀವು ದಲಿತರ ಪರ ಅಲ್ವಾ? ನೀವು ಸಂವಿಧಾನದ ಪರ ಅಲ್ವಾ? ನನಗೆ ಹೇಳ್ರಪ್ಪ. ಇದು ಆಯಿತು, ಕುಮಾರಸ್ವಾಮಿಯವ್ರ ಕಾಲದಲ್ಲೇ ಆಗಿತ್ತಿದ್ದು ಅಂತಲೇ ಇಟ್ಕೊಳ್ಳೋಣ. ನಿಮ್ಮ ಪ್ರಕಾರ 2006ರಲ್ಲಿ ಆಗಿದ್ದಿದ್ದು. ಈಗ 21 ವರ್ಷ ಅದನ್ನ ಬಿಟ್ಬಿಟ್ಟಿದ್ರಲ್ವಾ? ಈಗ ಏನು ಅದನ್ನ ಥರ ಅಂತ ಅವಶ್ಯಕತೆ? ನೀವು ಇಷ್ಟು ಜನರ ಪರ ಅಲ್ವಾ ನೀವು ಹೇಳ್ರಿ. ಈ ಒಂದು ಕೆಲಸನ 7,480 ಎಕರೆ ಜಮೀನನ್ನು ಕುಮಾರಸ್ವಾಮಿಯವರು ರೈತರ ಹತ್ರ ಕಿತ್ಕೊಂಡು ಅವರ ಬದುಕನ್ನು ಬೀದಿನಲ್ಲಿ ನಿಲ್ಲಿಸೋದಕ್ಕೆ ಹುನ್ನಾರ ನಡೆಸಿದ್ರು. ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಈಗ. ಆ ಏನು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಏನು ಆದೇಶಗಳಾಗಿದ್ವಲ್ಲ ಅವನ್ನೆಲ್ಲನೂ ರದ್ದು ಮಾಡಿ ನಮ್ಮ ರೈತರು ಅದರಲ್ಲಿ ತರಕಾರಿ ಬೆಳೆಯೋಕ್ಕೆ, ಸಬ್ಬು ಬೆಳೆಯೋದಕ್ಕೆ, ಹೈನುಗಾರಿಕೆ ಮಾಡೋದಕ್ಕೆ ನಾನು ಅದನ್ನು ಬಿಟ್ಟುಕೊಟ್ಟು ನಮ್ಮ ರೈತರ ಹತ್ರ ಯಾವುದೇ ಭೂ ಸ್ವಾಧೀನ ಮಾಡಲ್ಲ ಅಂತ ಹೇಳಿ ಗಂಟಾಘೋಷವಾಗಿ ಹೇಳ್ರಿ. ಆ ಕ್ರೆಡಿಟ್ ನೀವೇ ತೊಗೊಳ್ರಿ. ಮಾಡ್ಬೋದಲ್ವ ಈ ಕೆಲಸನ? ಕುಮಾರಸ್ವಾಮಿ ಅವ್ರು ತಪ್ಪು ಮಾಡಿದಾರಪ್ಪ, ಮತ್ತು ನೀವು ಅದೇ ತಪ್ಪು ಮಾಡೋದ? ಹೇಳ್ರಿ DK ಶಿವಕುಮಾರ್ ಅವರೇ, ಯಾಕೆ ಮಾಡ್ರಿ ಈ ಕೆಲಸನ? ನೀವು ಬಡವ್ರ ಪರ ಅಲ್ವಾ? ನೀವು ರೈತರ ಪರ ಅಲ್ವಾ? ನೀವು ಇರೋದೇ ರೈತರು ಉದ್ಧಾರ ಮಾಡೋದಕ್ಕಲ್ವಾ? ಮಾಡ್ರಿ ಈ ಕೆಲಸನ. ಇಲ್ಲ ಮಾಡಲ್ಲ ನೀವು. ಯಾರಿಗೆ ರಿಯಲ್ ಎಸ್ಟೇಟ್ನವರಿಗೆ ನೀವು ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀರಿ. ಹೌದು, 2.5 ಕೋಟಿ ರೂಪಾಯಿ ನೀವು ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಒಂದು ಕುಟುಂಬದಲ್ಲಿ ಒಂದು 5-6 ಜನ ಮಕ್ಕಳಿದ್ದಾರೆ ಕಣ್ರಿ. ಒಂದು ಕುಟುಂಬದಲ್ಲಿ 1 ಎಕರೆನೋ ಅರ್ಧ ಎಕರೆನೋ ಭೂಮಿ ಇಟ್ಕೊಂಡಿದ್ದಾರೆ. ಎಷ್ಟು ಕೊಡ್ತಿದ್ದೀರ ನೀವು ಪರಿಹಾರನ? 2.5 ಕೋಟಿ ರೂಪಾಯಿ ಏನು ಬರುತ್ತೆ ರೀ? ನೀವು ನಾಳೆ ಅದೇ ಭೂಮಿನ ಡೆವಲಪ್ಮೆಂಟ್ ಮಾಡಿ ಅಲ್ಲೊಂದು ನಿವೇಶನ ತೊಗೊಳಕ್ಕಾಗತ್ತೇನ್ರಿ ಅವರು, ಆ ರೈತರುಗಳು? ಹೇಳ್ರಿ DK ಶಿವಕುಮಾರ್ ಅವರೇ, ಯಾರು ಪರ ರೀ ಹಂಗಾದ್ರೆ? ಇದು ಯಾರಿಗೋಸ್ಕರ ಮಾಡ್ತಿರೋದು? ನೀವು ಉತ್ತರ ಕೊಡ್ರಿ ದಯವಿಟ್ಟು ಜನರಿಗೆ. ನೀವು ಕೊಡೋ ದುಡ್ಡು ಆ ರೈತಾಪಿ ಜನರ ಹತ್ರ 3 ವರ್ಷ ಇಟ್ಕೊಳ್ಳೋಕ್ಕಾಗಲ್ಲ ಕಣ್ರಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಾನು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ನಿರ್ಮಾಣ ಮಾಡೋದಕ್ಕೆ 5,000 ಚಿಲ್ಲರೆ ಎಕರೆನ ನೀವು ಅಕ್ವೈರ್ ಮಾಡಿದ್ರಲ್ಲ ಅವತ್ತು ರೈತರ ಹತ್ರ, ಪರಿಹಾರಗಳು ಕೊಟ್ರಲ್ಲ. ನಿಮಗೆ ಗೊತ್ತೇನ್ರಿ ಡೇಟಾ ಮುಖ್ಯಮಂತ್ರಿಗಳೇ? ನೀವು ಯಾವತ್ತಾದ್ರೂ ಸರ್ವೆ ಮಾಡಿಸಿದ್ದೀರೇನ್ರಿ ನಿಮ್ಮ ಇಲಾಖೆಗಳಿಂದ? ನಿಮ್ಮ ಹತ್ರ ಪರಿಹಾರ ತಗೊಂಡು ತಮ್ಮ ಭೂಮಿಗಳನ್ನ ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಬೀದಿಗೆ ಬಂದ್ರಲ್ಲ, ರೈತರ ಪರಿಸ್ಥಿತಿ ಏನಾಗಿದೆ ಇವತ್ತು ಅಂತ ಗೊತ್ತೇನ್ರಿ ನಿಮಗೆ? DK ಶಿವಕುಮಾರ್ ಅವರೇ, ಎಲ್ಲೋ 1%, 2% ಜನ ಬುದ್ಧಿವಂತರುಗಳು ಅದನ್ನು ಉಳಿಸ್ಕೊಂಡು ಅದರಲ್ಲಿ ಅವರೇನೋ ಜೀವನ ಕಟ್ಕೊಂತಿದ್ದಾರೆ. ಆದರೆ 95% ಜನ ರೈತರ ಹತ್ರ 4 ಅಣಿ ಇಲ್ಲ ಕಣ್ರಿ, 4 ಅಣಿ ಇಲ್ಲ. ಅವ್ರು ನೀವು ಕೊಟ್ಟ ದುಡ್ಡೂ ಇಲ್ಲ, ಅವ್ರ ಭೂಮಿಯೂ ಇಲ್ಲ. ಶಾಶ್ವತವಾಗಿ ಇವತ್ತು ಭೂರಹಿತವಾಗಿ ಆ ಜನ ಬಂದು ಬೀದಿನಲ್ಲಿ ನಿಂತಿದ್ದಾರೆ ರೀ. ಆ ಏರ್ಪೋರ್ಟ್ನಲ್ಲಿ ಕಸ ಹೊಡಿತಿರೋದು ಅವರು ಕಣ್ರಿ, ದಿನಗೂಲಿ ಕೆಲಸ ಮಾಡ್ತಿರೋದು ಆ ಜನ. ಯಾರು ಆ ಏರ್ಪೋರ್ಟ್ ಕಟ್ಟೋದಕ್ಕೆ ಭೂಮಿನ ಕಳ್ಕೊಂಡ್ರಲ್ಲ ಜನ ಕೊಟ್ಟು, ಆ ರೈತರು ಕಣ್ರಿ ಇವತ್ತಲ್ಲಿ ದಿನಗೂಲಿ ಕೆಲಸ ಮಾಡ್ತಿರೋದು. ದಯವಿಟ್ಟು ನೀವು ಈ ಕೆಲಸ ಮಾಡಬೇಡಿ. 100 ವರ್ಷಗಳಿಂದ ತಲೆಮಾರುಗಳು ಅದರಲ್ಲಿ ಬೆಳೆದು ಹೊತ್ತು ತಿಂದು ಬದುಕುಗಳನ್ನ ಕಟ್ಕೊಂಡಿದ್ದಾರೆ. ನೀವು ಆ ಜಮೀನ ರೈತರಿಂದ ಕಿತ್ಕೊಂಡು ಶಾಶ್ವತವಾಗಿ ಅವ್ರನ್ನ ಭೂಮಿ ಇಲ್ಲದೆ ಇರೋರ ಥರ ಮಾಡಿ ಅವ್ರಿಗೆ ರೈತರೇ ಅನ್ನೋ ಮಟ್ಟಕ್ಕೆ ಮುಂದಿನ ತಲೆಮಾರು ಬರುತ್ತೆ ಕಣ್ರಿ. ರೈತರೇ ಅಲ್ಲ ಅವರು, ಯಾಕೆಂದರೆ ದಾಖಲೆಗಳೇ ಇರಲ್ಲ ಅವ್ರ ಹತ್ರ, ಜಮೀನುಗಳೇ ಇರಲ್ಲ ಕಣ್ರಿ. ಇದು ಯಾವ ನ್ಯಾಯ ಸ್ವಾಮಿ? DK ಶಿವಕುಮಾರ್ ಅವರೇ, ದಯವಿಟ್ಟು ಇದನ್ನು ಕೈ ಬಿಡಿ. ಮತ್ತು ನೀವೀಗೇನು ಹೇಳ್ತಿದ್ದೀರಿ? 2.5 ಕೋಟಿ 1 ಎಕರೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಬೇಡ ಅಂದರೆ 50-50 ಅನುಪಾತದಲ್ಲಿ
ನಾವು ಅಭಿವೃದ್ಧಿಪಡಿಸಿರೋ ಜಾಗನ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಡಿ ಕೆ ಶಿವಕುಮಾರ್ ಅವರೇ, ನನ್ನದೊಂದು ಪ್ರಶ್ನೆ ಇದೆ ನಿಮ್ಮ ಹತ್ರ, ಅಲ್ಲ ನನ್ನೊಂದು ಮನವಿ ಇದೆ. ದಯಮಾಡಿ ಈಗ ಏನು ನೀವೇ ಲೆಕ್ಕ ಕೊಟ್ಟಿದ್ದೀರಿ, 11,500 ಜನ ನಿರಾಶ್ರಿತರಾಗ್ತಿದ್ದಾರೆ, ಭೂಮಿನ ಕಳ್ಕೊಂತಿದ್ದಾರೆ ಅಂತ ನೀವು ಹೇಳ್ತಿದ್ದೀರಲ್ವ. ನನ್ನೊಂದು ಮನವಿ ಇದೆ ನಿಮ್ಮ ಹತ್ರ. ಆಯ್ತಪ್ಪ, ನೀವೀಗ ಹಟ್ಟಿಗೆ ಬಿದ್ದಿದ್ದೀರಿ, ಮಾಡೇ ತೀರ್ತೀನಿ ಅಂತಿದ್ದೀರಿ. ಗೊತ್ತಿಲ್ಲ ಅದು ಯಾವ ಉದ್ದೇಶಕ್ಕೆ ನೀವು ಇಷ್ಟು ಹಟ್ಟಿಗೆ ಬಿದ್ದಿದ್ದೀರೋ. ಇಷ್ಟು ವಿರೋಧದ ಮಧ್ಯೆನೂ ಕೂಡ ಇಷ್ಟು ರೈತರು ಅರೋರಾತ್ರಿ ದಿನಗಳಗಟ್ಟಲೆ ವರ್ಷಗಳಗಟ್ಟಲೆ ಧರಣಿಗಳು ಮಾಡಿದ್ರು ಕೂಡ ನಿಮ್ಗೆ ಅದು ಯಾವುದೂ ಲೆಕ್ಕಕ್ಕಿಲ್ದಿರ ಮಾಡೇ ತೀರ್ತೀನಿ ಅಂತ ಹಟ್ಟಿಗೆ ಬಿದ್ದಿದ್ದೀರಪ್ಪ. ನಂದೊಂದು ಮನವಿ ಇದೆ ನಿಮ್ಮ ಹತ್ರ. ಆಯಿತು, ನೀವು ಮಾಡಿ. 2.5 ಕೋಟಿ ಪರಿಹಾರ ಕೊಟ್ಟು ಯಾರೆಲ್ಲ ಇವತ್ತು ಭೂಮಿನ ಕಳ್ಕೊತಿದ್ದಾರೆ ಆ ರೈತಾಪಿ ಮಕ್ಕಳಿಗೆ, ಅವ್ರ ಮನೆಯಲ್ಲಿ ಅದೆಷ್ಟು ಜನ ಮಕ್ಕಳಿದ್ರು ಸರಿ, ಅವ್ರ ಯೋಗ್ಯತೆಗೆ ಅನುಸಾರವಾಗಿ, ಅವ್ರ ವಿದ್ಯಾಭ್ಯಾಸಕ್ಕೆ ಅನುಸಾರವಾಗಿ ಸರ್ಕಾರದಲ್ಲಿ ಕಾಯಂ ಕೆಲಸ ಕೊಡಿ. ಕಾಯಂ ಕೆಲಸ ಕೊಡ್ರಿ ಡಿ ಕೆ ಶಿವಕುಮಾರ್ ಅವರೇ, ಕಾಯಂ ಕೆಲಸ ಕೊಡಿ. ಯಾಕೆ ಅಂದರೆ ನೀವು ಅವ್ರನ್ನ ಕಾಯಮಾಗಿ ಭೂರಹಿತ ರೈತರನ್ನಾಗಿ ಮಾಡ್ತಿದ್ದೀರಿ ನೀವು. ಹೌದು, ಅವ್ರ ಹತ್ರ ಇರೋ ಅರ್ಧ ಎಕರೆನೋ 1 ಎಕರೆನೋ ಭೂಮಿನ ಕಿತ್ಕೊಂಡ್ರೆ ಶಾಶ್ವತವಾಗಿ ಅವರು ಭೂಮಿ ರಹಿತ ರೈತರಾಗ್ತಾರೆ. ಅವ್ರ ಹತ್ರ ಭೂಮಿನೇ ಇರಲ್ಲ. ಹಂಗಾಗಿ ನೀವು ಕೊಡೋ ದುಡ್ಡು ಯಾವುದಕ್ಕೂ ಸಾಕಾಗಲ್ಲ. ಅದು 3 ದಿವಸಕ್ಕೆ ಖರ್ಚು ಮಾಡ್ಕೊಂತವ ರೈತರುಗಳು, ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ಯಾರೀಗ ನೀವು 11,500 ಜನ ನಿರಾಶ್ರಿತರಾಗ್ತಿದ್ದಾರೆ, ಭೂಮಿ ಕಳ್ಕೊಂತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಆ 11,500 ಜನ ರೈತರನ್ನ ನೀವು ಗುರ್ತು ಮಾಡಿ. ಅವ್ರ ಮನೆಗಳಲ್ಲಿ ಯಾರ್ಯಾರ ಮಕ್ಕಳು ಎಷ್ಟೆಷ್ಟು ವಿದ್ಯಾಭ್ಯಾಸ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಸರ್ಕಾರದಲ್ಲಿ ಕೊಡ್ರಿ ಕೆಲಸನ. ನೀವು ಕಾಯಂ ಕೆಲಸ ಕೊಡಿ. ಹೌದು, ಆ ಮುಖಾಂತರ ಅವ್ರ ಬದುಕನ್ನು ಹಸನು ಮಾಡಿ. ನಿಮಗೆ ಅಷ್ಟು ಕಾಳಜಿ ಇದ್ದರೆ ಆ ರೈತರ ಬಗ್ಗೆ ಅದನ್ನು ಮಾಡಿ ಕೊಡಿ. ಈಗ 11,500 ಜನರಲ್ಲಿ ನಿಮ್ಗೆ ಎಷ್ಟು ಜನ ಸಿಗ್ಬೋದು? ಅದರಲ್ಲಿ ವಯಸ್ಸಾದವ್ರು ಇದ್ದಾರೆ, ಅಜ್ಜಿ ತಾತ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ. ಅವ್ರಿಗೇನು ನೀವು ಕೆಲಸ ಕೊಡಲ್ಲ? ಯಾರಿಗೆ ಅರ್ಹತೆ ಇದೆ, ಯಾರು 30 ವರ್ಷ 35 ವರ್ಷದ ಒಳಗಿದ್ದಾರೆ ಮಕ್ಕಳು, ಅವ್ರಿಗೆ ಕೆಲಸ ಕೊಡ್ರಿ. ಏನು ಓದಿಲ್ಲ ಅಂದರೆ ನಿಮ್ಮ ಆಫೀಸಲ್ಲಿ P1 ಕೆಲಸ ಕೊಡಿ. ಸರ್ಕಾರಿ ಕೆಲಸ ಕೊಡಿ, ಕಾಯಂ ಸರ್ಕಾರಿ ಕೆಲಸ ಕೊಡಿ. ಆ ಮುಖಾಂತರ ಆ ಜನರ ಬದುಕನ್ನು ಹಸನು ಮಾಡಿ. ಆದರೆ ನೀವು ಹಸನು ಮಾಡೋಕ್ಕೆ ನೀವು ಯಾರ ಬದುಕನ್ನು ಹಸನು ಮಾಡೋಕೆ ಹೊರಟಿರೋದು? ಇದು ಈ ರೈತರ ಹತ್ರ ಭೂಮಿ ಕಿತ್ಕೊಂಡು ಶ್ರೀಮಂತರಿಗೆ ಅದನ್ನು ಮಾರಿ ಲಾಭ ಮಾಡ್ಕೊಳ್ಳೋಕೆ ಕೊಡ್ತಿದ್ದೀರಾ? ಡಿ ಕೆ ಶಿವಕುಮಾರ್ ಅವರೇ, ಸರ್ಕಾರದ ಕೆಲಸ ಲಾಭ ಮಾಡೋದಲ್ಲ, ವ್ಯಾಪಾರ ಮಾಡೋದಲ್ಲ. ಸರ್ಕಾರದ ಕೆಲಸ ಜನರ ಆಶೋತ್ತರಗಳನ್ನ ತೀರಿಸೋದು, ಹೌದು, ಜನರ ಬೈಕೆಗಳನ್ನ ಈಡೇರಿಸೋದು, ಅದು ಸರ್ಕಾರದ ಕೆಲಸ. ನೀವು ಇವತ್ತು ಅಭಿವೃದ್ಧಿ ಹೆಸರಲ್ಲಿ ಕಂಡು ಕಡೆ ನೋಟಿಫಿಕೇಷನ್ಗಳು ಮಾಡಿ ಜಮೀನುಗಳನ್ನ ಕಿತ್ಕೊಂಡು 6 ಕಾಸು 3 ಕಾಸು ರೈತರುಗಳು ಕೊಟ್ಟು ಅವ್ರನ್ನ ಬೀದಿನಲ್ಲಿ ನಿಲ್ಲಿಸಿದ್ರು. ನೀವು ಸಾಕಷ್ಟು ಜನ ಅವಿದ್ಯಾವಂತರು ಇದ್ದಾರೆ ಕಣ್ರಿ, ಅಕ್ಷರ ಜ್ಞಾನನೇ ಇಲ್ದಿರೋ ಜನ ಇದ್ದಾರೆ ಕಣ್ರಿ, ಆ ರೈತಾಪಿ ಜನ. ಅವ್ರಿಗೆ ವ್ಯವಸಾಯ ಬಿಟ್ಟು ಬೇರೆ ಉದ್ಯೋಗನೇ ಗೊತ್ತಿಲ್ಲ ರೀ. ಹೆಂಗ್ರಿ ಬದುಕಟ್ಕೊತಾರೆ ಅವರು? ಹೆಂಗ್ರಿ ಬದುಕಟ್ಕೊತಾರೆ ಅವರು? ಡಿ ಕೆ ಶಿವಕುಮಾರ್ ಅವರೇ, ನೀವು ಲೇಔಟ್ ಮಾಡಿ ಸೈಟ್ಗಳು ಕೊಡ್ತೀರಲ್ವ, ಅವ್ರ ಮನೆಯಲ್ಲಿ ಮುಸದ್ದಿಕ್ಕೆ ಹೋಗ್ಬೇಕೇನ್ರಿ? ಆ ರೈತಾಪಿ ಹೆಣ್ಮಕ್ಳು ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ, ಮಾನ ಮರ್ಯಾದೆಯಿಂದ ಬದುಕ್ತಿದ್ದಾರೆ ಅವರು. 1 ಎಕರೆ ಭೂಮಿನಲ್ಲಿ 4 ಬೆಳೆ ಬೆಳೆದು ಅವ್ರು ಬದುಕನ್ನು ಕಟ್ಕೊಂತಿದ್ದಾರೆ ಕಣ್ರಿ, ಬದುಕನ್ನು ಕಟ್ಕೊಂತಿದ್ದಾರೆ ಅವರು. ನೀವು ಅವ್ರ ಬದುಕನ್ನು ಕಿತ್ಕೊಂಡು ಇವತ್ತು ಅವ್ರನ್ನ ಬೀದಿನ ನಿಲ್ಲಿಸೋದ್ರ ಮುಖಾಂತರ ಆ ಜನರಿಗೆ ಮೋಸ ಮಾಡ್ತಿದ್ದೀರ ಕಣ್ರಿ ನೀವು. ಡಿ ಕೆ ಶಿವಕುಮಾರ್ ಅವರೇ, ಮೋಸ ಮಾಡ್ತಿದ್ದೀರಿ. ದಯವಿಟ್ಟು ನೀವು ಯಾರೆಲ್ಲ ಆ ರೈತಾಪಿ ಜನ ಇವತ್ತು ಭೂಮಿನ ಕಳ್ಕೊಂತಿದ್ದಾರೆ, ಆ ಭೂಮಿ ಕಳ್ಕೊಂತಿರೋರಿಗೆ ನೀವು ಶಾಶ್ವತವಾಗಿ ಸರ್ಕಾರಿ ಉದ್ಯೋಗಗಳನ್ನ ಕೊಡಿ. ಮತ್ತು ಏನು ನೀವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಆ ಪರಿಹಾರದ ಜೊತೆಗೆ ನೀವು ಸರ್ಕಾರಿ ಉದ್ಯೋಗಗಳನ್ನ ಕೊಡಬೇಕು. ಮನೆಗೆ ಒಬ್ರಿಗಲ್ಲ, ಮನೆಯಲ್ಲಿ ಎಷ್ಟು ಜನ ಇದ್ದಾರೋ 5 ಜನಕ್ಕೂ ಕೊಡ್ರಿ. ಏನು ನಿಮ್ಮ ಮನೇಲಿ ಕೊಡ್ತೀರಾ ಕೆಲಸ? ಸರ್ಕಾರದಲ್ಲಿ ತಾನೇ ಕೊಡ್ತಿದ್ದೀರಿ. ಕೊಡಿ ಆ ಜನರಿಗೆ. ಆ ಜನರು ಬದುಕು ಹಸನಾಗಬೇಕು. ಆ ಜನರು ಮಾನ ಮರ್ಯಾದೆಯಿಂದ ಸಮಾಜದಲ್ಲಿ ಬದುಕಬೇಕು. ಆ ರೀತಿ ನಿಮಗೆ ಕಾಳಜಿ ಇದ್ದರೆ ಆ ಕೆಲಸನ ಮಾಡಿ ಮೊದಲು, ಆಮೇಲೆ ನೀವು ಭೂಮಿಗಳನ್ನ ತೊಗೊಳ್ಳಿ. ನಾನು ಆ ರೈತರಲ್ಲೂ ಕೂಡ ಮನವಿ ಮಾಡ್ತಿದ್ದೀನಿ, ಯಾರೆಲ್ಲ ಇವತ್ತು ಅಲ್ಲಿ ಕೂತ್ಕೊಂಡು ಧರಣಿಗಳು ಮಾಡ್ತಿದ್ದೀರಿ ಸರ್ಕಾರದ ವಿರುದ್ಧ, ದಯವಿಟ್ಟು ನೀವು ಈ ಬೇಡಿಕೆನ ಇಡಿ. ನಿಮ್ಮ ಹತ್ರ ಖಂಡಿತವಾಗ್ಲೂ ಅವ್ರು ಭೂಮಿ ಬಿಡಲ್ಲ, ಕಿತ್ಕೊಂತಾರೆ ಅವರು. ಆದರೆ ನೀವೆಲ್ಲರೂ ಸೈನ್ ಮಾಡೋದಕ್ಕೆ ಮುಂಚೆ ಈ ಏನು ನಿಮ್ಮ ಮನೆಗಳಲ್ಲಿ ಮಕ್ಕಳಿದಾರಲ್ಲ, ಈಗ ಅವರು ಓದಿರಲಿ ಓದದೇ ಇರಲಿ, ಓದಿಲ್ಲ ಅಂದ್ರೂ ಕೂಡ ಸರ್ಕಾರ ಅವರಿಗೆ ಕೆಲಸಗಳು ಕೊಡಬೇಕು. ಸರ್ಕಾರದ ಪರ್ಮನೆಂಟ್ ಕೆಲಸ ಕೊಡಬೇಕು. ಈ ಬೇಡಿಕೆನ ಇಡಿ ದಯವಿಟ್ಟು. ಡಿ ಕೆ ಶಿವಕುಮಾರ್ ಮುಂದೆ ಇಡಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ರ ಮೇಲೆ ತುಂಬ ಆಸಕ್ತಿ. ಅವ್ರು ಮಾಡೇ ತೀರ್ತೀನಿ ಅಂತ ಹೊರಟಿದ್ದಾರೆ. ದೇವನಹಳ್ಳಿನಲ್ಲಿ ಬಿಡ್ಬೋದು, ಅವ್ರ ರೈತರು. ದೇವನಹಳ್ಳಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ರೀತಿಯ ಒಂದು ಟೌನ್ಶಿಪ್ ಒಂದು KIDBನವರು ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕೆ ಹೋದಾಗ ಅಲ್ಲಿ ರೈತರು ಧರಣಿ ಕೂತ್ಕೊಂಡ್ರು. ಈ ಎಡಬಿಡಂಗಿಯ ಎಡಪಂಥೀಯರೆಲ್ಲ ಹೋಗಿ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ರಿಂದ ಸರ್ಕಾರ ಅವತ್ತು ಕೈ ಬಿಡ್ತು. ಈಗಲೂ ನಾನು ಹೇಳ್ತೀನಿ, ರೈತರುಗಳು ಕೂತಿರೋ ರೈತರಿಗೆ ಬಿಡದಿನಲ್ಲಿ ಆ ಪ್ರಕಾಶ್ ರಾಜು, ಆಮೇಲೆ ಆ ಲಲಿತಾ ನಾಯಕ್ ಅವ್ರನ್ನ ಕರ್ಕೊಂಬರ್ರಿ ನಿಮ್ಮ ಜೊತೆಗೆ. ಯಾಕೆಂದರೆ ಸರ್ಕಾರ ಅವ್ರ ಮಾತು ಕೇಳುತ್ತೆ.
ನಿಮಗೆಲ್ಲ ಮಾತು ಕೇಳಲ್ಲ. ಕರ್ಕೊಂಬನ್ನಿ, ಪ್ರಕಾಶ್ ರಾಜ್ನ ಕರ್ಕೊಂಬಂದು ಕೂರಿಸ್ಕೊಳ್ಳಿ, ಅಲ್ಲಿ ಹೇಳ್ತೀನಿ. ಅವಾಗಾದ್ರೂ ನಿಮ್ಮ ಭೂಮಿ ಏನಾದರೂ ವಾಪಸ್ ಸಿಗ್ಬೋದು. ಯಾರನ್ನ ಕರ್ಕೊಂಬಂದ್ರು ಕೊಡಲ್ಲ. ಡಿ ಕೆ ಶಿವಕುಮಾರ್ ಅವರು ಹಟ್ಟಿಗೆ ಬಿದ್ದುಬಿಟ್ಟು ಯಾರು ಅವರು ಹಟ್ಟಿಗೆ ಏನಕ್ಕೆ ಅಂದರೆ ಕುಮಾರಸ್ವಾಮಿ ಅವರು ಮಾಡಿರೋ ಪ್ರಾಜೆಕ್ಟ್ ಇದು. ಅವ್ರಿಗೆ ಕೃತಜ್ಞತೆ, ಏನೋ ಅವ್ರಿಗೆ ಕೃತಜ್ಞತೆ ಹೇಳಬೇಕು, ಇದನ್ನು ಕಂಪ್ಲೀಟ್ ಮಾಡಿ ಅನ್ನೋದು ಅವ್ರ ಉದ್ದೇಶ. ನೋಡಿ ಎಂತೆಂಥ ಉದ್ದೇಶಗಳಿದೆ ಜನರಿಗೆ. ಅದಕ್ಕೆ ಮುಖ್ಯಮಂತ್ರಿಗಳೇ, ಕೊನೆಯದಾಗಿ ದಯಮಾಡಿ ನೀವು ಭೂಮಿನ ಬೋಲುವಂತವಾಗಿ ಆ ರೈತರ ಹತ್ರ ಕಿತ್ಕೊಳ್ಳೋದೇ ಆದರೆ ಆ ರೈತರ ಮನೆಗಳಲ್ಲಿರೋ ಎಲ್ಲರ ಮಕ್ಕಳಿಗೂ ನೀವು ಕಾಯಂ ಸರ್ಕಾರಿ ಕೆಲಸನ ಕೊಡಬೇಕು ಅಂತ ನಿಮ್ಮ ಮುಂದೆ ಮನವಿ ಮಾಡೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.